ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ. ಚಿಕನ್ ಡ್ರೈ ಅಂತ ಹೇಳಿ ಒಂದು ಡ್ರೈ ರೆಸಿಪಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಕರಿ ಲೀವ್ಸ್ ಎಲ್ಲ ತುಂಬ ಹಾಕಿ ಮಾಡಬೇಕು, ತುಂಬ ಟೇಸ್ಟಾಗಿ ಬರ್ತದೆ ಇದು. ಹೇಗೆ ಮಾಡೋದು ಅಂತ ನೋಡುವ. ನೋಡಿ, 1 kg ಚಿಕನ್ ತಗೊಂಡಿದ್ದೇನೆ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಸ್ವಲ್ಪ ವಿನಿಗರ್ ಹಾಕ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಚಿಲ್ಲಿ ಪೌಡರು ಒಂದು ಸ್ಪೂನು, 1 ಸ್ಪೂನ್ ಕೊರಿಯಂಡರ್ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಮತ್ತು ಜೀರಾ ಪೌಡರ್ ಒಂದು ಅರ್ಧ ಸ್ಪೂನ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಒಳ್ಳೆಯದಾಗ್ತದೆ ಇದು ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮಸಾಲ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು. ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು 1/4 ಗಂಟೆಗಳ ಕಾಲ ಇಡಬೇಕು. ಇಟ್ಟ ಮೇಲೆ ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಇಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಾಡಿಸಬೇಕು, ಅಂದರೆ ಅದರ ಚಿಕನ್ನಿದು ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ಬರಬೇಕು. ಅದಕ್ಕೆ ಬೇಕಾಗಿ ಸ್ವಲ್ಪ ಬೇಯಿಸೋದು ಇದನ್ನು. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ನಾನು ಈ ಥರ ಬಾಡಿಸ್ತಾ ಇದ್ದೇನೆ. ಇದರ ನೀರೆಲ್ಲ ಡ್ರೈ ಆಗಿ ಬರಬೇಕು. ಒಂಥರ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಡ್ರೈ ಆಗ್ತಾ ಬಂದಿದೆ. ಇದರ ನೀರೆಲ್ಲ ಡ್ರೈ ಆಗಿ ಬಂದಿದೆ ನೋಡಿ. ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಡ್ರೈ ಆದರೆ ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಈಗ ಇನ್ನೊಂದು ಬಾಣಲೆಯಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಇದಕ್ಕೆ ಒಂದು 3 ಚಾಪ್ ಮಾಡಿದ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚಾಪ್ ಮಾಡಿ ಇದನ್ನು ಚೆನ್ನಾಗಿ ಬಾಡಿಸಬೇಕು. ನೀರುಳ್ಳಿ ಚೆನ್ನಾಗಿ ಬಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಬೇಸೊಪ್ಪು ಹಾಕ್ತಾ ಇದ್ದೇನೆ. ಬೇಸೊಪ್ಪು ಹಾಕಿದಷ್ಟು ತುಂಬ ಟೇಸ್ಟ್ ಆಗ್ತದೆ. ಬೇಸೊಪ್ಪು ನಿಮಗೆ ಧಾರಾಳವಾಗಿ ಹಾಕ್ಬೋದು, ಎಷ್ಟು ಬೇಕಿದ್ರೂ ಹಾಕ್ಬೋದು. ಸ್ವಲ್ಪ ಜಾಸ್ತಿನೇ ತುಂಬ ಟೇಸ್ಟ್ ಆಗ್ತದೆ. ಈಗ ಚಾಪ್ ಮಾಡಿದ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಒಂದು 5-6 ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಹಾಕಿದ್ದೇನೆ ನಾನು. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಇದಕ್ಕೆ. ನಿಮಗೆ ಚಾಪ್ ಮಾಡಿ ಕೂಡ ಹಾಕ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಪೇಸ್ಟ್ ಮಾಡಿ ಹಾಕಿದ್ದೇನೆ. ಚಾಪ್ ಮಾಡಿ ಹಾಕಿದರೂ ಒಳ್ಳೆಯದಾಗ್ತದೆ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು.
ಈಗ ಇದು ಚಿಕನನ್ನು ನಾವು ಇದು ಮಾಡಿಟ್ಟಿದ್ದೇವಲ್ಲ, ಫ್ರೈ ಮಾಡಿಟ್ಟು ಚಿಕನನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಫ್ರೈ ಮಾಡಿಟ್ಟ ಚಿಕನನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಇದೇ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ಕರಿ ಲೀವ್ಸ್ ತುಂಬ ಹಾಕಬೇಕು ಇದಕ್ಕೆ, ಒಳ್ಳೆಯದಾಗ್ತದೆ ಫ್ಲೇವರ್. ಕರಿ ಲೀವ್ಸ್ ಫ್ಲೇವರ್ ತುಂಬ ಒಳ್ಳೆಯದಾಗಿ ಬರ್ತದೆ ಇದಕ್ಕೆ. ನೋಡಿ, ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ ನಾನು. ಒಂದು ಎರಡೂವರೆ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಪೆಪ್ಪರ್ ಪೌಡ್ರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕಿದರೆ ಆಯಿತು. ಪೆಪ್ಪರ್ ಪೌಡ್ರ್ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಬೇಸೊಪ್ಪು ನೋಡಿ, ತುಂಬ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೇನೆ. ಬೇಸೊಪ್ಪು ತುಂಬ ಒಳ್ಳೆಯದಾಗ್ತದೆ, ಬೇಸೊಪ್ಪು ಹಾಕೋದ್ರಿಂದ ಫ್ಲೇವರ್. ಈಗ ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ನೋಡಿ, ನಾನು ವಿನಿಗರ್ ಹಾಕ್ತಾ ಇದ್ದೇನೆ. ವಿನಿಗರ್ ಬದಲಿಗೆ ಲೆಮನ್ ಕೂಡ ಹಾಕ್ಬೋದು, ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು, ಒಳ್ಳೆಯದಾಗ್ತದೆ. ನಾನು ಲೆಮನ್ ಇಲ್ಲದ ಕಾರಣ ವಿನಿಗರ್ ಹಾಕ್ತಾ ಇದ್ದೇನೆ. ಲೆಮನ್ ತುಂಬ ಒಳ್ಳೆಯದಾಗ್ತದೆ, ಲೆಮನ್ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ನೋಡಿ, ನೋಡ್ತಾ ಇದ್ದಾಗೆ ಖುಷಿ ಆಗ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ವೆರೈಟಿಯಾಗಿ ಚಿಕನ್ ಮಾಡಿದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.